ಪರಮೇಶ್ವರ್ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿಯ ವಿಚಾರ. ದಾಳಿ ವೇಳೆ ಡಿಕೆಶಿ ಹೇಳಿಕೆಗೆ ದಲಿತ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರಮೇಶ್ವರ್ 10 ರಿಂದ 20 ಲಕ್ಷ ಕೊಟ್ಟಿರಬಹುದು ಅಂತ ಡಿಕೆಶಿ ಹೇಳಿದರು. ಬಹಿರಂಗವಾಗಿ ಹೇಳಿಕೆ ನೀಡಿದ್ರ ಬಗ್ಗೆ ಸಚಿವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ರಾಜಣ್ಣ ಗರಂ ಆಗ್ಬಿಟ್ಟಿದ್ದಾರೆ. ಶೀಘ್ರವೇ ಸಭೆ ಸೇರೋಕೆ ನಿರ್ಧರಿಸಿದ್ದಾರೆ ದಲಿತ ಸಚಿವರು. ಪರಮೇಶ್ವರ್ ಬೆನ್ನಿಗೆ ನಿಲ್ಲುವುದಕ್ಕೆ ದಲಿತ ಸಚಿವರುಗಳು ಮುಂದಾಗ್ತಾ ಇರೋದು. ನಿನ್ನೆ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು ಸತೀಶ್. ಮೊದಲೇ ಅಷ್ಟಕ್ಕಷ್ಟೇ ಇತ್ತು ಇವ್ರ ನಡುವೆ. ಕೆ ಶಿವಕುಮಾರ್ ಅಂತ ಹೇಳಿದ್ರೆ ರಾಜಣ್ಣಂಗೂ ಅಷ್ಟೇ ಇತ್ತು, ಸತೀಶ್ ಜಾರಕಿಹೊಳಿ ಅವ್ರಿಗೂ ಅಷ್ಟೇ ಇತ್ತು, ಮಹದೇವಪ್ಪನವ್ರಿಗೂ ಕೂಡ. ಸೊ ಈಗ ಈ ಪ್ರಕರಣದಲ್ಲಿ ಕೆ ಶಿವಕುಮಾರ್ ಅವರು ಥಟ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಕೊಟ್ಟಿರಬಹುದೇನೋ ಹಣ ಅನ್ನೋ ರೀತಿಯಲ್ಲಿ. ಸೊ ಅದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಾಕೆ ಹೇಳ್ಬೇಕಾಗಿತ್ತು? ಎಲ್ಲರ ಮುಂದೆ ಬಹಿರಂಗವಾಗಿ ಯಾಕೆ ಹೇಳಬೇಕಾಗಿತ್ತು ಅನ್ನೋದು ಅವರ ಪ್ರಶ್ನೆ. ಹಾಗಾಗಿ ಇವತ್ತು ಸಭೆಯನ್ನು ನಡೆಸಬೇಕು ಅನ್ನುವ ತೀರ್ಮಾನದಲ್ಲಿದ್ದಾರಂತೆ. ಆದಷ್ಟು ಬೇಗ ಚರ್ಚೆಯನ್ನು ಮಾಡಬೇಕಾಗತ್ತೆ ಮತ್ತು ದಲಿತ ನಾಯಕ ಪರಮೇಶ್ವರ್ ಅವರ ಬೆನ್ನಿಗೆ ನಾವು ನಿಂತ್ಕೊಳ್ಬೇಕು, ನಾವು ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಿರಬೇಕು ಅಂತ ಮಾತನಾಡ್ಕೊಂಡಿದ್ದಾರಂತೆ. ನೋಡಿ, ಮೊದಲೇ ದಲಿತ ನಾಯಕರು ವರ್ಸಸ್ ಕೆ ಶಿವಕುಮಾರ್ ಅವರು ಅನ್ನೋದು ಈ ಹಿಂದೆನೂ ಆಗಿತ್ತು. ಅದು CM ಕುರ್ಚಿಗೆ ಸಂಬಂಧಪಟ್ಟಂತೆ ಆದಂಥ ಒಂದಷ್ಟು ಅಸಮಾಧಾನಗಳ ನಡುವೆಯಲ್ಲಿ ಇದೀಗ ಪರಮೇಶ್ವರ್ ಅವರ ವಿಚಾರದಲ್ಲಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ದಲಿತ ನಾಯಕರುಗಳು ಮುನಿಸ್ಕೊಂಡು ಬಿಟ್ಟಿದ್ದಾರೆ. ಹೀಗೆಲ್ಲ ಹೇಳೋ ಅವಶ್ಯಕತೆ ಇತ್ತಾ? ಎಲ್ಲರ ಮುಂದೆ ಬಹಿರಂಗ ಪಡಿಸ್ಬೇಕಾಗಿತ್ತಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಒಂದು ಪ್ರತ್ಯೇಕವಾಗಿ ತುರ್ತು ಸಭೆ ನಡೆಸೋಣ, ಇದರಲ್ಲಿ ನಾವು ಯಾವ ಥರದ ಹೆಜ್ಜೆ ಇಡಬೇಕು, ನಾವು ಹೇಗೆ ಮುಂದೆ ಹೋರಾಟವನ್ನು ಮಾಡಬೇಕಾಗತ್ತೆ, ಈ ಸಿಚುವೇಶನನ್ನು ನಾವು ಹೇಗೆ ಎದುರಿಸಬೇಕಾಗತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಮೀಟಿಂಗ್. ಸೊ ಈ ಮೀಟಿಂಗ್ನಲ್ಲಿ ಏನು ಚರ್ಚೆ ಮಾಡ್ತಾರೆ? ಕೆ ಶಿವಕುಮಾರ್ ಅವರ ವಿರುದ್ಧ ಹೈಕಮಾಂಡ್ ನಾಯಕರಿಗೆ ದೂರು ಕೊಡ್ತಾರೋ ಅಥವಾ ಚರ್ಚಿಸಿ ಸುಮ್ಮನೆ ಆಗ್ತಾರೋ ಅಥವಾ ಕೆ ಶಿವಕುಮಾರ್ ಅವರು ಇದಕ್ಕೆ ಏನು ಹೇಳ್ತಾರೋ ನೋಡಬೇಕಾಗತ್ತೆ. ದಾಳಿ ವೇಳೆ ಡಿಕೆಶಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ದಲಿತ ಸಚಿವರ ಬೇಸರಕ್ಕೆ ಮುನಿಸಿಗೆ ಕಾರಣವಾಗಿದೆ. ಪರಮೇಶ್ವರ್ ಕೊಟ್ಟಿದ್ರೆ 10 ರಿಂದ 20 ಲಕ್ಷ ಕೊಟ್ಟಿರಬಹುದು ಅಂತ ಹೇಳಿದರು. ಯಾಕೆ ಹೇಳಬೇಕಾಗಿತ್ತು? ಏನು ಉದ್ದೇಶ ಇಟ್ಕೊಂಡು ಹೇಳಿದ್ರು? ಕೆ ಶಿವಕುಮಾರ್ ಅವರ ಉದ್ದೇಶ ಏನಾಗಿತ್ತು? ಬಹಿರಂಗವಾಗಿ ಅದನ್ನು ಚರ್ಚಿಸಬೇಕಾಗಿತ್ತಾ? ಇವರೇನು ಕಾಂಗ್ರೆಸ್ನವರ ಬಿ ಜೆ ಪಿಯವರೇನೋ ಮುಗಿಬಿದ್ದುಬಿಟ್ಟಿದ್ದಾರೆ. ಕಾಂಗ್ರೆಸ್ನವರಾಗಿ ಪರಮೇಶ್ವರ್ ಅವ್ರ ಬೆನ್ನಿಗೆ ನಿಂತ್ಕೊಳ್ಳೋ ಬದಲು ಈ ಥರದ ಸ್ಟೇಟ್ಮೆಂಟು ಎಲ್ಲರ ಮುಂದೆ ಸಡನ್ನಾಗಿ ಯಾಕೆ ಕೊಡಬೇಕಾಗಿತ್ತು? ಕೆ ಶಿವಕುಮಾರ್ ಅವರ ಉದ್ದೇಶ ಏನು ಇದರಲ್ಲಿ? ಅದು ಪ್ರಶ್ನೆ. ಆ ಕಾರಣಕ್ಕಾಗಿ ದಲಿತ ನಾಯಕರುಗಳು ಒಂದಾಗ್ತಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿರೋಣ, ಒಬ್ಬರು ಬೆನ್ನಿಗೆ ಒಬ್ಬರು ನಿಂತ್ಕೊಳ್ಳೋಣ ಅಂತ. ನೋಡಿ, ಈ ಹಿಂದೆ CM ಆಯ್ಕೆ ವಿಚಾರದಲ್ಲೂ ಕೂಡ ಇವರೆಲ್ಲ ಒಂದಾಗಿದ್ರು. ದಲಿತ ನಾಯಕರು ಎಲ್ಲರೂ ಯಾವುದೇ ಕಾರಣಕ್ಕೂ ಒಗ್ಗಟ್ಟು ಬಿಡ್ಕೊಡ್ಬಾರ್ದು ಅಂತ ನೇರವಾಗಿ ಆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ರು. ನಮ್ಮಲ್ಲಿ ಯಾರು ಒಬ್ಬರು ಆದ್ರೂ ನಮ್ಗೆ ಓಕೆ ಅಂತ. ಸೊ ಈಗ ಮತ್ತೆ ಈ ಜುಗಲ್ಬಂದಿ ಅಥವಾ ಮತ್ತೆ ಈ ಅಸಮಾಧಾನ ಮುಂದುವರಿತಾ ಇದೆ. ಅದು ಪರಮೇಶ್ವರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮತ್ತಷ್ಟು ಮುಂದುವರಿಯುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಇಡಿ ದಾಳಿ ಆಗಿರೋದನ್ನ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರುಗಳೇ ವಿರೋಧಿಸ್ತಾ ಇದ್ದಾರೆ. ದಲಿತ ನಾಯಕ ಅನ್ನೋ ಕಾರಣಕ್ಕಾಗಿಯೇ ಈ ಥರ ಮಾಡಿದ್ದಾರೆ, ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಕೆ ಶಿವಕುಮಾರ್ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ದಲಿತ ನಾಯಕರ ಕೆಂಗಣ್ಣಿಗೆ ಗುರಿ ಆಗ್ಬಿಟ್ಟಿದೆ. ಕೆ ಶಿವಕುಮಾರ್ ಅವರು ಬೇಕಂತ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೆಂಗೆ ಹೇಳಿಬಿಟ್ರು ಈ ಸ್ಟೇಟ್ಮೆಂಟ್ನ? ಎಲ್ರಿಗೂ ಗೊತ್ತಾಗೋ ಥರ ಯಾಕೆ ಮಾತಾಡ್ಬಿಟ್ರು? ಬಹಿರಂಗಪಡಿಸಿದ್ದು ಯಾಕೆ? ಪ್ರಶ್ನೆ ಇದು. ಹಾಗಾಗಿ ತುರ್ತು ಸಭೆಯನ್ನು ಕರಿಬೇಕು, ತುರ್ತು ಸಭೆಯನ್ನು ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಬಟ್ ಈ ಸಭೆಯಲ್ಲಿ ಏನು ನಿರ್ಧರಿಸ್ತಾರೆ ಅನ್ನೋದು ಪ್ರಶ್ನೆ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವರೇನು ಯಾರು ಇಲ್ಲಿಗೆಲ್ಲಗೆ ಸ್ಲಮ್ ಇದನ್ನು ಸ್ಮಗ್ಲಿಂಗ್ ಮಾಡುವಂಥ ಪರಮೇಶ್ವರ್ ಅಂತ
ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ, ಯಾರು ಎನ್ಕರೇಜ್ ಮಾಡ್ತಾರಾ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್, ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್. 8 ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ. ನನ್ನ ಜೊತೆ ಇದು 89ರಿಂದ ಮಂತ್ರಿ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ನಾನು ನೋಡಿದ್ದೀನಿ. ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್. ಅವ್ರು ಏನು ಮಾಡಿಲ್ಲ. ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆಗೆ ಗಿಫ್ಟ್ ಕೊಟ್ಟಿರ್ಬೋದು ಅಷ್ಟೇ. ಈ ವಿಲ್ ಆನ್ಸರ್. ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ.